ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣನ ಅಪ್ರತಿಮ ಸಂದೇಶಗಳನ್ನು ನೀವು ತಿಳ್ಕೊಬೋದು ನನ್ನ ಚಾನಲ್ನಲ್ಲಿ ಯಾವ ವಿಡಿಯೋನ ನೋಡಿದ್ರು. ಬನ್ನಿ ವೀಕ್ಷಕರೇ, ಇವತ್ತು ಒಂದು ಮಹಾಭಾರತದ ಪುಟ್ಟ ಕಥೆಯನ್ನು ಹೇಳ್ತೀನಿ. ಪಾಂಡವರ ಮಕ್ಕಳು ಪಾಂಡವರಾದರೆ ಧೃತರಾಷ್ಟ್ರನ ಮಕ್ಕಳೇಕೆ ಕೌರವರಾದರು ಅನ್ನುವುದು ಇವತ್ತಿನ ಸಂಚಿಕೆಯ ಹೆಡ್ಲೈನ್. ಮಹಾಭಾರತದಲ್ಲಿ ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಪಾಂಡುವಿನ ಮಕ್ಕಳು ಪಾಂಡರಾದರೆ ಧೃತರಾಷ್ಟ್ರನ ಮಕ್ಕಳನ್ನು ಏಕೆ ಕೌರವರು ಅಂತ ಕರೆಯಲಾಗತ್ತೆ? ಇದರ ರಹಸ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತು ತಿಳಿಸ್ತೀನಿ ನೋಡಿ. ಮಹಾಭಾರತ ಅಂದರೆ ಪಾಂಡವರು ಮತ್ತು ಕೌರವರ ನಡುವಿನ ಮಹಾಯುದ್ಧ. ಪಾಂಡವರು 5 ಜನರಾದರೆ ಕೌರವರು 100 ಜನ ಇದ್ರು. ಆದರೆ ಮಹಾಭಾರತ ಯುದ್ಧದಲ್ಲಿ 5 ಜನರಿದ್ದ ಪಾಂಡವರ ಸೇನೆಯೇ 100 ಜನರಿದ್ದ ಕೌರವರ ಸೇನೆಯನ್ನು ಸೋಲಿಸುವುದರ ಮೂಲಕ ಮಹಾಭಾರತ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರವೇನೆಂದರೆ, ಪಾಂಡುವಿನ ಮಕ್ಕಳನ್ನು ಪಾಂಡವರು ಎಂದು ಕರೆಯುತ್ತಾರೆ. ಧೃತರಾಷ್ಟ್ರನ ಮಕ್ಕಳನ್ನು ಧೃತರಾಷ್ಟ್ರರು ಅಂತಾಗಲಿ ಅಥವಾ ಧೃತರಾಷ್ಟ್ರನ ಮಕ್ಕಳು ಅಂತಾಗಲಿ ಏಕೆ ಕರೆಯಲಿಲ್ಲ? ಅವರನ್ನೇಕೆ ಕೌರವರು ಎಂದು ಕರೆಯುತ್ತಿದ್ದರು? ಇಲ್ಲಿದೆ ನೋಡಿ ಕಾರಣ. ರಾಜ ಪಾಂಡುವಿನ ಮಕ್ಕಳಾದ ಯುಧಿಷ್ಠಿರನನ್ನು ಮತ್ತು ಆತನ ಸಹೋದರರನ್ನು ಪಾಂಡವರು ಎಂದು ಕರೆಯಲಾಗುತ್ತಿತ್ತು. ಆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಅಂತ ಕರೆಯಲಾಗ್ತಿತ್ತು. ಮಹಾಭಾರತ ಕಥೆಯ ಪ್ರಕಾರ ರಾಜ ವಿಚಿತ್ರವೀರ್ಯನಿಗೆ 2 ಮಕ್ಕಳಿದ್ದರು. ಅವರೇ ಪಾಂಡು ಮತ್ತು ಧೃತರಾಷ್ಟ್ರ. ರಾಜ ಪಾಂಡುವಿನ ಹೆಸರಿನ ನಂತರ ಅವನ 5 ಜನ ಮಕ್ಕಳಾದ ಅರ್ಜುನ, ನಕುಲ, ಸಹದೇವ, ಭೀಮ ಮತ್ತು ಯುಧಿಷ್ಠಿರನನ್ನ ಪಾಂಡವರು ಎಂದು ಕರೆಯಲಾಗಿತ್ತು. ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿಯು ಮಹರ್ಷಿ ವೇದವ್ಯಾಸರ ಆಶೀರ್ವಾದದಿಂದ 100 ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವರಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನರು ಪ್ರಮುಖರಾಗಿದ್ದರು. ಧೃತರಾಷ್ಟ್ರನ 100 ಮಕ್ಕಳ ಜನನದಿಂದ ಕುರುಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯ ವಿಜೃಂಭಣೆ ಇತ್ತು. ಹಾಗೆ ಈ 100 ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಏಕೆ ಕರೆಯುತ್ತಾರೆ ಎನ್ನುವುದೇ ಒಂದು ಕುತೂಹಲ. ಕೆಲವು ಜನರಿಗೆ ಮಾತ್ರ ತಿಳಿದಿರುವ ವಿಚಾರ ಇದು. ಈ ರಾಜವಂಶದಲ್ಲಿ ಕುರು ಎನ್ನುವ ರಾಜನಿದ್ದ. ಅವನ ಹೆಸರಿನ ನಂತರ ಈ ರಾಜವಂಶಕ್ಕೆ ಕುರುವಂಶ ಎನ್ನುವ ಹೆಸರು ಬಂದಿತ್ತು. ಹಾಗೆಯೇ ಧೃತರಾಷ್ಟ್ರ ಹಾಗೂ ಧೃತರಾಷ್ಟ್ರನ ಮಕ್ಕಳನ್ನು ರಾಜ ಕುರುವಂಶುವಿನ ವಂಶದವರಾಗಿದ್ದರಿಂದ ಧೃತರಾಷ್ಟ್ರನ 100 ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಯಿತು. ಕೌರವ ಎನ್ನುವ ಪದದ ಇನ್ನೊಂದು ಅರ್ಥವೇ ಕುರುರಾಜನ ವಂಶದಲ್ಲಿ ಜನಿಸಿದವರು ಎಂಬುದಾಗಿತ್ತು. ರಾಜ ಕುರುಕ್ಷೇತ್ರ ಎನ್ನುವ ಸ್ಥಳದಲ್ಲಿ ತಪಸ್ಸನ್ನ ಮಾಡಿದ್ದನು. ಈ ಪ್ರದೇಶದಲ್ಲಿ ಯಾವ ವ್ಯಕ್ತಿ ಮರಣ ಹೊಂದುತ್ತಾನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುವಂತಹ ವರವನ್ನು ಸಹ ಪಡೆದುಕೊಂಡಿದ್ದನು. ಇದೇ ಕಾರಣಕ್ಕಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡುತ್ತಾರೆ. ಪಾಂಡವರು ರಾಜ ಪಾಂಡುವಿನ ಮಕ್ಕಳಾದ್ದರಿಂದ ಪಾಂಡವರು ಎನ್ನುವ ನಾಮ ಪಡೆದುಕೊಂಡರೆ, ಕೌರವರು ತಮ್ಮ ತಾತನಾದ ಕುರುವಿನಿಂದ ಕೌರವರು ಎನ್ನುವ ಹೆಸರನ್ನು ಪಡೆದುಕೊಳ್ಳುತ್ತಾರೆ. ಇದೇ ಇದರ ಸೂಕ್ಷ್ಮಾರ್ಥವಾಗಿತ್ತು. ನಿಮಗೆ ಒಳ್ಳೆಯ ಸಮಯ ಆರಂಭವಾಗುವುದಾದರೆ ಇವುಗಳು ಕಾಣಿಸಿಕೊಳ್ಳುತ್ತದೆ. ಪ್ರತಿಯೊಬ್ಬರು ನಮ್ಮ ಒಳ್ಳೆಯ ಸಮಯ ಯಾವಾಗ ಬರುತ್ತದೆ, ಯಾವಾಗ ಆರಂಭವಾಗುತ್ತದೆ ಎನ್ನುವ ಕಾತುರದಿಂದಲೇ ಕಾಯುತ್ತಿರುತ್ತಾರೆ. ಆದರೆ ಒಳ್ಳೆಯ ಸಮಯ ಬರುವಾಗ ನಮಗೆ ಹಲವಾರು ರೀತಿಯ ಸೂಚನೆಗಳನ್ನು ಭಗವಂತ ನೀಡುತ್ತಾನೆ. ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗತ್ತೆ. ನಾವು ಒಳ್ಳೆಯ ಮನಸ್ಸಿನಿಂದ ಎಲ್ಲವನ್ನ ಆಲೋಚಿಸುವ ಶಕ್ತಿಯನ್ನು ಹೊಂದುತ್ತೇವೆ. ಇನ್ನು ಹಲವಾರು ರೀತಿಯಲ್ಲಿ ನಾವು ವಿಶೇಷವಾದಂತಹ ಫಲಗಳನ್ನು ಪಡಿತೀವಿ. ಅಂದರೆ ದೇವಸ್ಥಾನಕ್ಕೆ ಹೋದಾಗ ದೇವರ ಅನುಗ್ರಹ ಆಗತ್ತೆ. ಹೀಗೆ ಹಲವಾರು ರೀತಿಯಾದಂತಹ ವಿಶೇಷ ಅನುದಾನಗಳನ್ನು ಭಗವಂತ ನಮಗೆ ನೀಡ್ತಾನೆ. ಹಾಗಾಗಿ ನಮಗೆ ದೇವರು ನಮಗೆ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನೋಂತಹ ಸೂಚನೆಯನ್ನು
ಈ ರೀತಿಯಾಗಿ ನೀಡ್ತಾನೆ ಅಂತ ಹೇಳಲಾಗತ್ತೆ. ಮಹಾಭಾರತದ ಯುದ್ಧದಲ್ಲಿ ಈ 7 ನಿಯಮಗಳನ್ನು ಪಾಲಿಸಲೇ ಇಲ್ಲ ಕೆಲವರು. ಮಹಾಭಾರತ ಯುದ್ಧ ಹೇಗಿರಬೇಕು ಎಂಬುದರ ಕುರಿತು ಸಾಕಷ್ಟು ನಿಯಮಗಳನ್ನು ಹೇಳಲಾಗಿದೆ. ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುನ್ನವೇ ಈ ನಿಯಮಗಳನ್ನು ರೂಪಿಸಲಾಗಿದೆ. ಮಹಾಭಾರತ ಯುದ್ಧ ಆರಂಭವಾಗುವ ಮೊದಲು ಯಾವೆಲ್ಲ ನಿಯಮಗಳ ಕುರಿತಾಗಿ ಹೇಳಲಾಗಿದೆ, ಮಹಾಭಾರತ ಯುದ್ಧದ ನಿಯಮಗಳೇನು ಅನ್ನೋದನ್ನು ನೋಡೋಣ. 18 ದಿನಗಳ ಮಹಾನ್ ಯುದ್ಧವಾದ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮುನ್ನ ಒಂದಿಷ್ಟು ನಿಯಮಗಳನ್ನು ಹೇಳಲಾಗಿತ್ತು. ಭೀಷ್ಮ ಪಿತಾಮಹರ ಸಲಹೆ ಹಾಗೂ ಸೂಚನೆಯ ಮೇರೆಗೆ 2 ಯುದ್ಧ ತಂಡಗಳ ಯೋಧರು ಸೇರಿಕೊಂಡು ಯುದ್ಧದ ನಿಯಮಗಳನ್ನು ರೂಪಿಸಿದ್ದರು. ಕೌರವರು ಈ ನಿಯಮಗಳನ್ನು ಉಲ್ಲಂಘಿಸಿರುವುದಕ್ಕಾಗಿ, ಅವುಗಳನ್ನು ಪಾಲಿಸದೇ ಇದ್ದುದಕ್ಕಾಗಿ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋತು ಪಾಂಡವರು ಗೆದ್ದರು ಎಂದು ಹೇಳಲಾಗುತ್ತೆ. ಹಾಗಾದರೆ ಮಹಾಭಾರತ ಯುದ್ಧ ಆರಂಭವಾಗುವ ಮುನ್ನ ರೂಪಿಸಲಾಗಿದ್ದ ಆ 7 ನಿಯಮಗಳು ಎಂದರೆ, ಮೊದಲನೆಯದ್ದು ಕದನ ವಿರಾಮ. 18 ದಿನಗಳ ಮಹಾಯುದ್ಧವು ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಡೆಯುತ್ತದೆ. ಸೂರ್ಯ ಮುಳುಗಿದ ತಕ್ಷಣ ಕದನದಲ್ಲಿ ವಿರಾಮ ಇರುತ್ತಿತ್ತು. ಈ ಕದನ ವಿರಾಮದ ಸಮಯದಲ್ಲಿ 2 ಕಡೆಯ ಯೋಧರು ಕೆಲವು ಸಮಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರು. ಯುದ್ಧದ ಮುಕ್ತಾಯ. ಪ್ರತಿದಿನ ಯುದ್ಧ ಮುಕ್ತಾಯಗೊಂಡ ನಂತರ ಎಲ್ಲ ಯೋಧರು, ಅಂದರೆ ಪಾಂಡವ ಯೋಧರು ಮತ್ತು ಕೌರವ ಯೋಧರು, ಯುದ್ಧದಲ್ಲಿ ನಡೆದಂತಹ ಎಲ್ಲ ರೀತಿಯ ಘಟನೆಗಳನ್ನು ಮರೆತು ಒಬ್ಬರೊಬ್ಬರನ್ನು ಪ್ರೀತಿಯಿಂದ ಕಾಣಬೇಕಾಗಿತ್ತು. ಯುದ್ಧ ಭೂಮಿಯೆಲ್ಲ ಮೋಸವನ್ನು ಮತ್ತು ಯುದ್ಧದ ಹಾನಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಗೌರವದಿಂದ ನಡೆದುಕೊಳ್ಳಬೇಕಾಗಿತ್ತು. ಇನ್ನು ಸೇವಕರಿಗೆ ಮಹತ್ವ. ಯುದ್ಧದಲ್ಲಿ ಸೇವಕರಾಗಿ ಸೇವೆ ಮಾಡುವ ಜನರ ಮೇಲೆ ಅಥವಾ ಸೇವಕರಾಗಿ ಸೇವೆ ಸಲ್ಲಿಸುವವರ ಮೇಲೆ ಯಾವುದೇ ರೀತಿಯಾದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುವಂತಿರಲಿಲ್ಲ. ಅವರನ್ನು ಮಾನವೀಯತೆಯಿಂದ ನಡೆಸಿಕೊಳ್ಳಬೇಕಾಗಿತ್ತು. ಯುದ್ಧದಿಂದ ಹಿಂದಕ್ಕೆ ಸರಿಯುವ ನಿಯಮ. ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಕಂಡು ಅಥವಾ ಯುದ್ಧದ ಪ್ರಭಾವಕ್ಕೆ ಹೆದರಿ ಓಡಿ ಹೋಗುವವರ ಮೇಲೆ ಅಥವಾ ಯುದ್ಧದಿಂದ ಹಿಂದಕ್ಕೆ ಸರಿಯುವವರ ಮೇಲೆ ಶಸ್ತ್ರಾಸ್ತ್ರಗಳಿಂದ ಹಲ್ಲೆ ಮಾಡಬಾರದು. ಅವರು ಯುದ್ಧ ಭೂಮಿಯಿಂದ ಹಿಂದಿರುಗಲು ಬಯಸಿದರೆ ಅವರನ್ನು ಯುದ್ಧ ಭೂಮಿಯಿಂದ ಹಿಂದಕ್ಕೆ ಕಳುಹಿಸುವ ನಿಯಮಗಳನ್ನು ರೂಪಿಸಲಾಗಿತ್ತು. ಇಂಥವರ ಮೇಲೆ ಯುದ್ಧ ಮಾಡುವಂತಿರಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಹೇಳಲಾದ ನಿಯಮಗಳಲ್ಲಿ 5ನೇ ನಿಯಮದ ಪ್ರಕಾರ ನಿರಾಯುಧನಾದ ಯಾವುದೇ ಯೋಧನ ವಿರುದ್ಧ ಅಸ್ತ್ರವನ್ನು ಬಳಸುವಂತಿಲ್ಲ. ವಿರೋಧಿಯಾದವನು ಅಸ್ತ್ರವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಸನ್ನದ್ಧನಾದಾಗ ಮಾತ್ರ ಅವನು ಯುದ್ಧವನ್ನು ಮಾಡಬೇಕಾಗಿತ್ತು. ಯುದ್ಧವನ್ನು ಹೀಗೆ ಮಾಡಬಹುದಾಗಿತ್ತು. ಓರ್ವ ಅತ್ಯಂತ ಧೈರ್ಯಶಾಲಿ ಯೋಧನಾದವನು ಮಾತ್ರವೇ ಒಂದು ಬಾರಿ 2 ಯೋಧರೊಂದಿಗೆ ಯುದ್ಧವನ್ನು ಮಾಡಬಹುದಾಗಿತ್ತು. ಒಂದು ವೇಳೆ ಯೋಧನು ಒಂದೇ ಬಾರಿ 2 ಯೋಧರ ಮೇಲೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿರದೇ ಇದ್ದರೆ ಅವನು ಕೇವಲ ಒಬ್ಬನೇ ಯೋಧನ ಮೇಲೆ ಯುದ್ಧವನ್ನು ಮಾಡಬಹುದಾಗಿತ್ತು. ಮಹಾಭಾರತ ಯುದ್ಧದ ಕೊನೆಯ ನಿಯಮವೇ ಇದು. ರಥವು ಸಾರಥಿಯ ವಿರುದ್ಧ ಯುದ್ಧವನ್ನು ಮಾಡಿದರೆ ಆನೆಯು ಆನೆಯ ವಿರುದ್ಧ ಯುದ್ಧವನ್ನು ಮಾಡುತ್ತದೆ ಹಾಗೂ ಸೈನಿಕರು ಕಾಲ್ನಡಿಗೆಯನ್ನು ಯುದ್ಧವನ್ನು ಮಾಡಬೇಕು ಎಂದು ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುನ್ನ ತೆಗೆದುಕೊಂಡ 7 ನಿಯಮಗಳಾಗಿತ್ತು. ಆದರೆ ಇದರಲ್ಲಿ ಯಾವುದನ್ನೂ ಸಹ ಸರಿಯಾಗಿ ಯಾರಿಯೂ ಪಾಲಿಸದೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ತಮ್ಮ ಮೇಲೆ ತಾವೇ ಹಾಕಿಕೊಂಡರು ಅಂತ ಮಹಾಭಾರತದಲ್ಲಿ ಹೇಳಲಾಗತ್ತೆ. ಹಾಗೆ ಇದೆಲ್ಲವೂ ಕೂಡ ನಮಗೆ ತಿಳಿದಿರುವಂಥದ್ದೇ ಅಲ್ವಾ. ಮಹಾಭಾರತದ ಯುದ್ಧ ನಡೆಯುತ್ತೆ ಅನ್ನೋದು ಸಹದೇವನಿಗೆ ಮುಂಚೆಯೇ ಗೊತ್ತಿತ್ತು. ಅಂದರೆ ಅವನಿಗೆ 6 ಸೆನ್ಸ್ ಇತ್ತು. ಸಹದೇವ ಯಾವಾಗಲೂ ಮುಂದೆ ಆಗೋದನ್ನು ಬಹಳಷ್ಟು ರೀತಿಯಲ್ಲಿ ಯೋಚಿಸ್ತಾ ಇದ್ದ. ಆದರೆ ಸಹದೇವನಿಗೆ ಮಹಾಭಾರತ ಯುದ್ಧ ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ಅವನು ಯಾಕೆ ಸುಮ್ಮನಿದ್ದ ಅನ್ನುವಂತಹ ಪ್ರಶ್ನೆ ಕೆಲವೊಂದು ಬಾರಿ ಬರುತ್ತೆ. ಅದಕ್ಕೆ ಸೂಕ್ತ ಕಾರಣ ಇಲ್ಲಿದೆ. ಮಹಾಭಾರತ ಯುದ್ಧ ಅನ್ನೋದು ಕೇವಲ ಒಂದು ಕಥೆ ಅಷ್ಟೇ ಅಲ್ಲ, ನಿಗೂಢತೆಗಳ ಸರಮಾಲೆ ಇದು. ಮಹಾಭಾರತದ
ಪಾಂಡವರ ಸಹೋದರ ಸಹದೇವನ ಬಗ್ಗೆ ನಾವು ಕೇಳಿದ್ದೀವಿ. ಈತ ಮಹಾನ್ ಜ್ಞಾನಿಯಾಗಿದ್ದ. ಮಹಾಭಾರತ ಯುದ್ಧ ನಡೆಯುವುದರ ಬಗ್ಗೆ, ಕೌರವರು ಮರಣ ಹೊಂದುವುದರ ಬಗ್ಗೆ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನವಾಗುವುದರ ಬಗ್ಗೆ ಮೊದಲೇ ತಿಳಿದಿದ್ದ ಪಾಂಡವ ಯೋಧನೆಂದರೆ ಅವನೇ ಸಹದೇವ. ಸಹದೇವ ಭೂತ, ವರ್ತಮಾನ, ಭವಿಷ್ಯದ ಜ್ಞಾನವನ್ನು ಪಡೆದಿದ್ದು ಹೇಗೆ ಗೊತ್ತಾ? ಸಹದೇವನು ತನ್ನ ತಂದೆಯ ಮೆದುಳನ್ನೇಕೆ ತಿಂದಿದ್ದ? ಮಹಾಭಾರತ ಯುದ್ಧದ ಬಗ್ಗೆ ತಿಳಿದಿದ್ದರೂ ಸಹದೇವನೇಕೆ ಸುಮ್ಮನಿದ್ದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಮಹಾಭಾರತ ಕೇವಲ ಒಂದು ಸಣ್ಣ ಗ್ರಂಥವೂ ಅಲ್ಲ, ಅಥವಾ ಒಂದು ಸಣ್ಣ ಕಥೆಯೂ ಅಲ್ಲ, ಅಥವಾ ಕೇವಲ ಇದು ಒಂದು ಯುದ್ಧದ ಕಥೆಯೂ ಆಗಿರಲಿಲ್ಲ. ಅದೊಂದು ಬುದ್ಧಿವಂತಿಕೆ, ಗೌರವ, ಕ್ರಿಯೆ ಮತ್ತು ನಿಗೂಢತೆಗಳ ಪ್ರತೀಕವಾದ ಕಥೆಯಾಗಿತ್ತು. ಮಹಾಭಾರತ ಕಾವ್ಯವು ಅನೇಕ ಪಾತ್ರಗಳನ್ನು ಹೊಂದಿರುವ ಕಾವ್ಯವಾಗಿದ್ದು, ಈ ಎಲ್ಲ ಪಾತ್ರಗಳು ಜನರನ್ನು ಬೆರಗುಗೊಳಿಸುವಂತಹ ಶಕ್ತಿಯನ್ನು, ತ್ಯಾಗವನ್ನು ಮತ್ತು ಗುಣಗಳನ್ನು ಹೊಂದಿದ್ದರೂ ಮಹಾಭಾರತವನ್ನು ಕೌರವರು ಮತ್ತು ಪಾಂಡವರು ಎಂದು 2 ಪಂಗಡಗಳನ್ನಾಗಿ ವಿಂಗಡಿಸಲಾಗಿದ್ದು, ಪಾಂಡವರಲ್ಲಿ 5 ಜನ ಸಹೋದರರಿದ್ದರು. ಈ 5 ಜನ ಸಹೋದರರು ಪ್ರತ್ಯೇಕವಾದ ಶಕ್ತಿಯನ್ನು ಹೊಂದಿದವರಾಗಿದ್ದರು. 5 ಜನ ಸಹೋದರರಲ್ಲಿ ಭೀಮನು ಅತ್ಯಂತ ಶಕ್ತಿವಂತನಾಗಿದ್ದನು. ಅರ್ಜುನನು ಗಾಂಡೀವಕ್ಕೆ ಹೆಸರುವಾಸಿಯಾಗಿದ್ದನು. ಯುಧಿಷ್ಠಿರನು ನೀತಿವಂತನಾಗಿದ್ದನು. ನಕುಲನು ಅತ್ಯಂತ ಸುಂದರನಾಗಿದ್ದನು. ಮತ್ತು ಕೊನೆಯ ಸಹೋದರನಾದ ಸಹದೇವನು 3 ಕಾಲಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದನು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಜ್ಞಾನ ಹೊಂದಿದ್ದ. ಸಹದೇವನು ಪಡೆದುಕೊಂಡ ಈ ವರವು ಭಯಾನಕ ಶಾಪದ ರೂಪವಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ತಂದೆಯ ಮೆದುಳನ್ನು ತಿಂದು 3 ಕಾಲಗಳ ಜ್ಞಾನವನ್ನು ಪಡೆದುಕೊಂಡಿದ್ದ ಸಹದೇವ. ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರ ತಂದೆಯಾದ ಪಾಂಡುರಾಜನು ತನ್ನ ಮರಣದ ಸಮಯದಲ್ಲಿ ವಿಚಿತ್ರವಾದ ಒಂದು ಆಶಯವನ್ನು ವ್ಯಕ್ತಪಡಿಸಿದನು. ರಾಜ ಪಾಂಡು ಅತ್ಯಂತ ಜ್ಞಾನಿಯಾಗಿದ್ದ. ಅವನಿಗೆ ಎಲ್ಲ ವಿಚಾರಗಳ ಬಗ್ಗೆಯೂ ಅಗಾಧವಾದ ತಿಳುವಳಿಕೆ ಇತ್ತು. ಅದರಿಂದ ಪಾಂಡುರಾಜನಿಗೆ ತಾನು ಮರಣ ಹೊಂದುವುದಕ್ಕಿಂತ ಮೊದಲು ತನ್ನ ಜ್ಞಾನವೆಲ್ಲ ತನ್ನ ಮಕ್ಕಳಿಗೆ ಧಾರೆ ಎರೆಯಲು ಸಾಧ್ಯವಾಗಲಿಲ್ಲ. ಮರಣದ ಸಮಯದಲ್ಲಿ ಅವನು ತನ್ನೆಲ್ಲ ಮಕ್ಕಳನ್ನು ಕರೆದು, ನಾನು ಮರಣ ಹೊಂದಿದ ನಂತರ ನಿಮ್ಮಲ್ಲಿ ಯಾರು ನನ್ನ ಮೆದುಳನ್ನು ತಿನ್ನುತ್ತಾರೋ ಅವರು ಪ್ರಪಂಚದ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಿದನು. ಪಾಂಡುವಿನ 5 ಮಕ್ಕಳಲ್ಲಿ ಕೊನೆಯ ಮಗನಾದ ಸಹದೇವನು ಮಾತ್ರ ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಿದನು ಮತ್ತು ಪಾಂಡುವಿನ ಮೆದುಳಿನ 3 ಭಾಗಗಳನ್ನು ತಿನ್ನುತ್ತಾನೆ. ಈ 3 ಭಾಗಗಳಲ್ಲಿ ಪ್ರತಿಯೊಂದು ಭಾಗವು ಅವನಿಗೆ 3 ಕಾಲಗಳ ಜ್ಞಾನವನ್ನು ನೀಡಿತ್ತು. ಮೆದುಳಿನ ಮೊದಲನೇ ಭಾಗವನ್ನು ತಿಂದಾಗ ಅವನು ಇತಿಹಾಸದ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದನು. ಅಂದರೆ ಅವನು ಭೂತಕಾಲದ ಬಗ್ಗೆ ತಿಳಿದುಕೊಂಡನು. ಮೆದುಳಿನ 2ನೇ ಭಾಗವನ್ನು ತಿಂದಾಗ ಅವನು ಪ್ರಸ್ತುತ ಯುಗದ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡನು. ಅಂದರೆ ವರ್ತಮಾನದ ಬಗ್ಗೆ ಅರಿವನ್ನು ಸಾಧಿಸಿದನು. ಮೆದುಳಿನ 3ನೇ ಭಾಗವನ್ನು ತಿಂದಾಗ ಅವನು ಭವಿಷ್ಯದಲ್ಲಿ ಏನಾಗುವುದು ಎಂಬುದನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ಪಡೆದುಕೊಂಡನು. ಮಹಾಭಾರತ ಯುದ್ಧದ ಪರಿಣಾಮವನ್ನು ಸಹದೇವ ಮೊದಲೇ ಅರಿತಿದ್ದ ಎನ್ನಲಾಗುತ್ತದೆ ಇದರ ಪ್ರಕಾರ. ಅಂದರೆ ಭವಿಷ್ಯದ ಬಗ್ಗೆ ಸಹದೇವನದಲ್ಲಿದ್ದ ಜ್ಞಾನದಿಂದಾಗಿ ಅವನಿಗೆ ಶೀಘ್ರದಲ್ಲೇ ಮಹಾಯುದ್ಧವೊಂದು ನಡೆಯುತ್ತದೆ. ಅದರಲ್ಲಿ ತನ್ನೆಲ್ಲ ಸಂಬಂಧಿಕರು ಮರಣ ಹೊಂದುತ್ತಾರೆ ಎಂಬುದು ಮೊದಲೇ ತಿಳಿದಿತ್ತು. ಈ ಎಲ್ಲ ಘಟನೆಗಳು ಶ್ರೀಕೃಷ್ಣನ ಮುಂದಾಳತ್ವದಲ್ಲೇ ನಡೆಯುತ್ತದೆ ಎಂಬುದನ್ನು ಕೂಡ ಅವನು ಅರಿತುಕೊಂಡಿದ್ದನು. ಸಹದೇವನು ಎಲ್ಲವನ್ನೂ ಕಲಿತಿದ್ದಾನೆಂದು ಭಗವಾನ್ ಕೃಷ್ಣನಿಗೆ ತಿಳಿದಾಗ ಅವನು ಅದನ್ನು ಸೃಷ್ಟಿಯ ನಿಯಮಗಳಿಗೆ ವಿರುದ್ಧವೆಂದು ಪರಿಗಣಿಸಿದನು. ಸಹದೇವನು ಭವಿಷ್ಯವನ್ನು ನುಡಿದಿದ್ದರೆ ಧರ್ಮಸ್ಥಾಪನೆಗಾಗಿ ಯುದ್ಧ ನಿಲ್ಲುತ್ತಿತ್ತು ಮತ್ತು ಅಧರ್ಮ ನಾಶವಾಗುತ್ತಿರಲಿಲ್ಲ ಎಂಬುದನ್ನು ಕೃಷ್ಣ ಪರಮಾತ್ಮ ಯೋಚಿಸತೊಡಗಿದನು. ಮರಣದ ಭಯವೇ ಸಹದೇವನ ಬಾಯಿಯನ್ನು ಮುಚ್ಚಿಸಿತು. ಶ್ರೀಕೃಷ್ಣನು ಸಹದೇವನನ್ನು ಕರೆದು ಅವನ ಮೇಲೆ
ಕಠಿಣ ಶಾಪ ಬಂಧನವನ್ನು ವಿಧಿಸಿದನು. ಶ್ರೀಕೃಷ್ಣನು ಹೇಳಿದನು, ಸಹದೇವ, ನಿನಗೆ ತಿಳಿದಿರುವ ಎಲ್ಲವನ್ನು ನೀನು ನಿನ್ನಲ್ಲಿಯೇ ಇಟ್ಟುಕೊಳ್ಳಬೇಕು. ಭವಿಷ್ಯದ ಯಾವುದೇ ಘಟನೆಯ ಬಗ್ಗೆ ನೀನು ಒಂದೇ ಒಂದು ಮಾತನ್ನು ಸ್ವಯಂ ಪ್ರೇರಣೆಯಿಂದ ಯಾರಿಗಾದರೂ ಬಹಿರಂಗಪಡಿಸಿದರೆ ಆ ಕ್ಷಣವೇ ನೀನು ಮರಣವನ್ನು ಎದುರಿಸುತ್ತೀಯ. ಕೌರವರು ಮೋಸಗಾರರು ಎಂದು ಸಹದೇವನಿಗೂ ತಿಳಿದಿತ್ತು. ದ್ರೌಪದಿಗೆ ಅವಮಾನವಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಮತ್ತು ಯುದ್ಧದಲ್ಲಿ ಯಾರು ಬದುಕುಳಿಯುತ್ತಾರೆಂದು ಅವನಿಗೆ ತಿಳಿದಿತ್ತು. ಆದರೂ ತನ್ನ ಸ್ವಂತ ಜೀವನದ ಭಯ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಘನತೆಯ ಮೇಲಿನ ಗೌರವದಿಂದಾಗಿ ಅವನು ಮಹಾಭಾರತ ಉದ್ದಕ್ಕೂ ಮೌನವಾಗಿಯೇ ಇದ್ದು ಬಿಟ್ಟನು. ಬಹುಶಃ ಶ್ರೀಕೃಷ್ಣ ಪರಮಾತ್ಮನು ಸಹದೇವನಿಗೆ ನಿಯಮಗಳನ್ನು ಹೇರದೇ ಇದ್ದಿದ್ದರೆ ಅವನು ಮಹಾಭಾರತ ಯುದ್ಧವನ್ನು ತಡೆಯುತ್ತಾ ಇದ್ದಿರಬಹುದು. ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನವಾಗುವುದು ತಪ್ಪುತ್ತಿತ್ತು. ಸಹದೇವನು 5 ಜನ ಪಾಂಡವರಲ್ಲಿ ಅತ್ಯಂತ ಜ್ಞಾನಿಯಾಗಲು ಅವನ ತಂದೆಯ ಮೆದುಳೆ ಕಾರಣವಾಗಿತ್ತು ಅಂತ ಹೇಳಲಾಗತ್ತೆ. ಒಮ್ಮೆ ಪಾಂಡವರಿಗೆ ಬೇಕೆಂದಷ್ಟು ಊಟವನ್ನ ನೀಡಿತ್ತು ಒಂದು ಮಾಯಾ ಪಾತ್ರೆ. ಈ ಕಥೆ ಬಗ್ಗೆ ನಿಮಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಪಾಂಡವರು ವನವಾಸದಲ್ಲಿದ್ದ ಸಮಯದಲ್ಲಿ ಅವರು ಪ್ರತಿನಿತ್ಯ ಆಹಾರವನ್ನು ಹೇಗೆ ಸೇವಿಸುತ್ತಿದ್ದರು? ಕಾಡಿನಲ್ಲಿ ಸಿಗುತ್ತಿದ್ದ ಹಸಿ ಪದಾರ್ಥಗಳನ್ನೇ ತಿಂದು ಬದುಕಿದರೆ ಎನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಮೂಡಿರಬಹುದು. ಆದರೆ ಇದು ತಪ್ಪು. ಪಾಂಡವರಿಗೆ ವನವಾಸದಲ್ಲಿದ್ದಾಗ ಆಹಾರವನ್ನು ಒದಗಿಸಿದ್ದು ಒಂದು ಮಾಯಾ ಪಾತ್ರೆ. ಮಾಯಾ ಪಾತ್ರೆಯನ್ನು ಪಾಂಡವರು ಹೇಗೆ ಪಡೆದುಕೊಳ್ಳುತ್ತಾರೆ? ಈ ಮಾಯಾ ಪಾತ್ರೆಯ ವಿಶೇಷತೆಗಳು ಏನು? ಬನ್ನಿ ನೋಡೋಣ. ಪಾಂಡವರು ತಮ್ಮ ಪತ್ನಿ ದ್ರೌಪದಿಯೊಂದಿಗೆ 13 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುತ್ತಾರೆ. ಅವರು ವನವಾಸದಲ್ಲಿದ್ದ ಸಮಯದಲ್ಲಿ ಸಾವಿರಾರು ಸಮಸ್ಯೆಗಳು ಎದುರಾದವು. ಹಾಗೇನೆ ಅವುಗಳನ್ನೆಲ್ಲ ಅವರು ಮೆಟ್ಟಿ ನಿಂತು ವನವಾಸವನ್ನು ಪೂರ್ಣಗೊಳಿಸುತ್ತಾರೆ. ಅವರಿಗೆ ಎದುರಾದ ಸಮಸ್ಯೆಗಳಲ್ಲಿ ಪ್ರತಿನಿತ್ಯ ಆಹಾರ ಎಲ್ಲಿಂದ ಬರುತ್ತದೆ ಎಂಬುದಾಗಿತ್ತು. ಈ ಪ್ರಶ್ನೆ ನಮಗೂ ಅನೇಕ ಬಾರಿ ಮೂಡುತ್ತದೆ. ಇದಕ್ಕೆಲ್ಲ ಉತ್ತರವೇ ಮಾಯಾ ಪಾತ್ರೆಯಾದ ಅಕ್ಷಯ ಪಾತ್ರೆ. ಈ ಪಾತ್ರೆಯನ್ನು ಯುಧಿಷ್ಠಿರನು ಕಂಡುಹಿಡಿದು ಅದರಿಂದ ಆಹಾರವನ್ನು ತಯಾರಿಸಿ ತಾವು ಸೇವಿಸಿ ಅವರನ್ನು ನೋಡಲು ಬಂದ ಅತಿಥಿಗಳಿಗೆ, ಋಷಿ ಮುನಿಗಳಿಗೆ, ಸಂತರಿಗೂ ನೀಡುತ್ತಿದ್ದರು. ಇದೊಂದು ಅದ್ಭುತವಾದ ಪಾತ್ರೆಯಾಗಿತ್ತು. ಇದರಲ್ಲಿ ಎಷ್ಟೇ ಆಹಾರ ಬೇಯಿಸಿದರೂ ಖಾಲಿಯೇ ಆಗುತ್ತಿರಲಿಲ್ಲ. ಇಂತಹ ಅದ್ಭುತವಾದ ಮಾಯಾ ಪಾತ್ರೆಯ ಕುರಿತಾದ ಕಥೆ ಇಲ್ಲಿದೆ. ಅಕ್ಷಯ ಪಾತ್ರೆಯನ್ನು ಈತ ನೀಡುತ್ತಾನೆ. ಪಾಂಡವರು ವನವಾಸದಲ್ಲಿದ್ದ ಸಮಯದಲ್ಲಿ ಅವರನ್ನ ಭೇಟಿಯಾಗಲು ಅನೇಕ ಋಷಿ ಮುನಿಗಳು, ಸಂತರು ಬರುತ್ತಿದ್ದರು. ಅವರಿಗೆ ಆತಿಥ್ಯವನ್ನು ನೀಡುವುದು ದ್ರೌಪದಿಗೆ ಕಷ್ಟವಾಗುತ್ತಿತ್ತು. ಏಕೆಂದರೆ ಅವರನ್ನ ಆತಿಥ್ಯ ಮಾಡಲು ಅವರ ಬಳಿ ಯಾವುದೇ ಆಹಾರ ಪದಾರ್ಥಗಳು ಇರುತ್ತಿರಲಿಲ್ಲ. ಈ ವಿಚಾರವನ್ನು ದ್ರೌಪದಿ ಯುಧಿಷ್ಠಿರನ ಗಮನಕ್ಕೆ ತರುತ್ತಾಳೆ. ಆಗ ಯುಧಿಷ್ಠಿರ ಕೊಳದ ನೀರಿನಲ್ಲಿ ನಿಂತು ಸೂರ್ಯದೇವನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಯುಧಿಷ್ಠಿರನ ತಪಸ್ಸಿಗೆ ಒಲಿದ ಸೂರ್ಯದೇವನು ಪ್ರತ್ಯಕ್ಷನಾಗಿ ವಿಷಯವನ್ನು ತಿಳಿದುಕೊಳ್ಳುತ್ತಾನೆ. ನಂತರ ಸೂರ್ಯದೇವ ಯುಧಿಷ್ಠಿರನ ಕೈ ಮೇಲೆ ಒಂದು ಪಾತ್ರೆಯನ್ನಿಟ್ಟು, ಇದು ಅಕ್ಷಯ ಪಾತ್ರೆ, ಇದು ನಿನಗೆ ಎಷ್ಟೇ ಆಹಾರ ಬೇಕಾದರೂ ನೀಡುತ್ತದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಪಾತ್ರೆಯು ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಸೂರ್ಯದೇವನು ಯುಧಿಷ್ಠಿರನಿಗೆ ಈ ಪಾತ್ರೆಯನ್ನು ನೀಡುವಾಗ ಒಂದು ನಿಯಮದ ಪ್ರಕಾರವೇ ನೀಡುತ್ತಾನೆ. ಸೂರ್ಯದೇವ ಯುಧಿಷ್ಠಿರನನ್ನ ಕುರಿತು, ನೋಡು ಯುಧಿಷ್ಠಿರ, ಈ ಪಾತ್ರೆ ನಿಮಗೆ ದ್ರೌಪದಿ ಊಟ ಮುಗಿಸುವವರೆಗೆ ಆಹಾರವನ್ನು ನೀಡುತ್ತದೆ. ದ್ರೌಪದಿಯು ಊಟ ಮುಗಿಸಿದ ನಂತರ ನಿಮಗೆ ಅದು ಯಾವುದೇ ಆಹಾರವನ್ನು ನೀಡುವುದಿಲ್ಲವೆಂದು ಹೇಳುತ್ತಾನೆ. ದ್ರೌಪದಿಯ ಊಟ ಪೂರ್ಣವಾಗುವವರೆಗೆ ಈ ಪಾತ್ರೆಯು ಪ್ರತಿದಿನ ಮತ್ತು ಪ್ರತಿ ಗಂಟೆಗೂ ಅನಂತ ಪ್ರಮಾಣದ ಆಹಾರವನ್ನು ಒದಗಿಸುತ್ತಲೇ ಇರುತ್ತದೆ ಎಂದು ಸೂರ್ಯದೇವನು ಸೂಚಿಸಿದನು. ಈ ಪಾತ್ರೆಯಿಂದ ಅವರಿಗೆ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಮುಂತಾದ 4 ಬಗೆಯ ಆಹಾರ ಪದಾರ್ಥಗಳು
ಸಿಗಲು ಪ್ರಾರಂಭವಾಯಿತು. ದೂರ್ವಾಸ ಮುನಿಗಳ ಆಗಮನವಾಗುತ್ತದೆ ಒಂದು ದಿನ. ಈ ಪಾತ್ರಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಥೆಯನ್ನು ಹೇಳಲಾಗತ್ತೆ. ಇದರ ಪ್ರಕಾರ ವನವಾಸದ ಸಮಯದಲ್ಲಿ ಪಾಂಡವರು ಮತ್ತು ಕೊನೆಯದಾಗಿ ದ್ರೌಪದಿ ಊಟವನ್ನು ಮುಗಿಸಿದ ನಂತರ ದೂರ್ವಾಸ ಮುನಿಗಳು ಮತ್ತು ಅವರ ಅನೇಕ ಶಿಷ್ಯರು ಪಾಂಡವರನ್ನು ಭೇಟಿಯಾಗಲು ಬರುತ್ತಾರೆ. ಬಂದ ತಕ್ಷಣ ಅವರು ತಮ್ಮೆಲ್ಲರಿಗೂ ಮೊದಲು ಭೋಜನವನ್ನು ನೀಡುವಂತೆ ಕೇಳಿದರು. ಭೋಜನಕ್ಕೂ ಮುನ್ನ ನಾವು ನದಿ ಸ್ನಾನವನ್ನು ಮಾಡಬೇಕು. ನದಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಭೋಜನವನ್ನು ಏರ್ಪಡಿಸುವಂತೆ ಹೇಳಿ ಹೋಗುತ್ತಾರೆ. ಆಗ ದ್ರೌಪದಿಗೆ ಭೋಜನದ ಬಗ್ಗೆ ಚಿಂತೆ ಕಾಡಲಾರಂಭಿಸಿತು. ಪಾತ್ರೆಯಲ್ಲಿನ ಒಂದು ಕಾಳು ಶ್ರೀಕೃಷ್ಣ ಪರಮಾತ್ಮನ ಹೊಟ್ಟೆಯನ್ನೇ ತುಂಬಿಸಿತ್ತು. ಈ ಕಥೆಯ ಪ್ರಕಾರ ದ್ರೌಪದಿಗೆ ತಾನು ಮುಂದೇನು ಮಾಡಬೇಕೆಂದು ತಿಳಿಯದೆ ಕೃಷ್ಣನನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾದಾಗ ಎಲ್ಲ ವಿಚಾರಗಳನ್ನು ಹೇಳುತ್ತಾಳೆ. ಆಗ ಕೃಷ್ಣ ದ್ರೌಪದಿಯ ಬಳಿ ಆ ಅಕ್ಷಯ ಪಾತ್ರೆಯನ್ನು ತರುವಂತೆ ಹೇಳುತ್ತಾನೆ. ಕೃಷ್ಣ ಪಾತ್ರೆಯಲ್ಲಿ ಒಂದು ಅನ್ನದ ಅಗಳನ್ನು ನೋಡುತ್ತಾನೆ. ಅದನ್ನು ಶ್ರೀಕೃಷ್ಣ ಪರಮಾತ್ಮ ತಿಂದು ದ್ರೌಪದಿಯನ್ನು ಕುರಿತು ನೀನಿನ್ನು ಚಿಂತಿಸುವ ಅಗತ್ಯವಿಲ್ಲ. ಈ ಒಂದು ಅನ್ನದ ಕಾಳಿನಿಂದ ನನ್ನ ಹೊಟ್ಟೆ ತುಂಬಿದೆ, ಅವರ ಹೊಟ್ಟೆಯೂ ತುಂಬಿರುತ್ತದೆ, ಅವರು ಭೋಜನಕ್ಕಾಗಿ ಬರುವುದಿಲ್ಲವೆಂದು ಹೇಳುತ್ತಾನೆ. ಇತ್ತ ಸ್ನಾನವನ್ನು ಮುಗಿಸಿ ನದಿಯಿಂದ ಹೊರಗಡೆ ಬರುತ್ತಿದ್ದಂತೆ ದೂರ್ವಾಸರಿಗೆ ಮತ್ತು ಅವರ ಶಿಷ್ಯರಿಗೆ ಹೊಟ್ಟೆ ತುಂಬಿದಂತೆ ಭಾಸವಾಯಿತು. ಅವರು ಸ್ನಾನ ಮಾಡಿದ ತಕ್ಷಣ ಭೋಜನ ಬೇಡವೆಂದು ಹೊರಟು ಹೋದರು. ಇದರಿಂದ ದ್ರೌಪದಿಯು ನಿಶ್ಚಿಂತಳಾದಳು. ವನವಾಸದ ಬಳಿಕ ಆ ಅಕ್ಷಯ ಪಾತ್ರೆ ಏನಾಯಿತು? ಪಾಂಡವರು ತಮ್ಮ 13 ವರ್ಷಗಳ ವನವಾಸವನ್ನು ಪೂರ್ಣಗೊಳಿಸಿದಾಗ ಅಕ್ಷಯ ಪಾತ್ರೆಯನ್ನು ಅವರೊಂದಿಗೆ ಅರಮನೆಗೆ ತೆಗೆದುಕೊಂಡು ಹೋದರು. ಆಗ ಈ ಪಾತ್ರದ ಅವಶ್ಯಕತೆ ಇರಲಿಲ್ಲ. ಆದರೂ ಅವರು ಅದನ್ನು ದೈವಿಕ ಶಕ್ತಿಯನ್ನು ಹೊಂದಿರುವ ಪಾತ್ರೆ ಎಂದು ಅದನ್ನು ಅಲಂಕರಿಸಿ ಅರಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಂಡರು. ಪಾಂಡವರಿಗೆ ಅಕ್ಷಯ ಪಾತ್ರೆ ಆಹಾರವನ್ನು ಒದಗಿಸುತ್ತಿದೆ ಎನ್ನುವ ವಿಚಾರ ತಿಳಿದಾಗ ದುರ್ಯೋಧನ ಆ ಪಾತ್ರೆಗೆ ಅಗೌರವಗೊಳಿಸಲು ಸ್ವತಃ ಈತನೇ ದ್ರೌಪದಿಯ ಬಳಿಕ ದೂರ್ವಾಸರನ್ನು ಪಾಂಡವರ ಬಳಿಗೆ ಕಳುಹಿಸಿದ್ದನು. ಆದರೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಸಹಾಯ ಮಾಡುವ ಮೂಲಕ ಅಕ್ಷಯ ಪಾತ್ರೆಯನ್ನು ಅವರ ಪಾಲಿಗೆ ಉಳಿಸುತ್ತಾನೆ. ಉದಾಹರಣೆಯೊಂದಿಗೆ ಪಾಂಡವರಿಗೆ ಕಲಿಯುಗದ ಪಾಠವನ್ನು ಹೇಳಿದ್ದನು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕಲಿಯುಗ ಹೇಗಿರುತ್ತದೆ, ಈ ಯುಗದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತದೆ ಎಂಬುದರ ಕುರಿತು ಅನುಭವದೊಂದಿಗೆ ಉದಾಹರಣೆಯನ್ನು ನೀಡಿದ್ದಾನೆ. ಶ್ರೀಕೃಷ್ಣ ಪಾಂಡವರ ಬಳಿ ಕಲಿಯುಗ ಹೇಗಿರುತ್ತದೆ ಎಂದು ಹೇಳಿದ್ದಾನೆ. ಪಾಂಡವರಿಗೆ ಕಲಿಯುಗದ ಕುರಿತು ಶ್ರೀಕೃಷ್ಣ ಪರಮಾತ್ಮ ನೀಡಿದ್ದ ಉದಾಹರಣೆಗಳು ಯಾವುವು ನೋಡೋಣ. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಹಸ್ತಿನಾಪುರ ರಾಜ್ಯವನ್ನು ಹಲವು ವರ್ಷಗಳ ಕಾಲ ಆಳಿದರು. ಪಾಂಡವರು ಸಿಂಹಾಸನವನ್ನು ಪಡೆದುಕೊಂಡರೂ ಯುದ್ಧದ ಪರಿಣಾಮದಿಂದಾಗಿ ಅವರು ಹೊರಬಂದಿರಲಿಲ್ಲ. ಯುದ್ಧದಲ್ಲಿ ಕಳೆದುಕೊಂಡ ವಿಚಾರಗಳು ಅವರಿಗೆ ಮೊದಲಿನಂತೆ ಇರಲು ಅವಕಾಶ ನೀಡುತ್ತಿರಲಿಲ್ಲ. ಇದೇ ಸಮಯದಲ್ಲಿ ದ್ವಾಪರ ಯುಗವು ಅದರ ಅಂತ್ಯದತ್ತ ಸಾಗಿತ್ತು. ದ್ವಾಪರ ಯುಗದ ಅಂತ್ಯದ ನಂತರ ಕಲಿಯುಗ ಬರಲಿದೆ ಎಂದು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿತ್ತು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೂ ಇದನ್ನೇ ತಿಳಿಸಿದ್ದನು. ಹೀಗಿರುವಾಗ ಒಂದು ದಿನ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತು ಕಲಿಯುಗ ಹೇಗಿರುತ್ತದೆ, ಕಲಿಯುಗ ಎಂದರೆ ಏನು ಎನ್ನುವ ಪ್ರಶ್ನೆಯನ್ನು ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನೆಲ್ಲ ಕಾಡಿಗೆ ಹೋಗುವಂತೆ ಹೇಳಿದನು. ಅಲ್ಲಿ ನೋಡಿದ ಪ್ರತಿಯೊಂದು ವಿಚಾರಗಳನ್ನು ತನಗೆ ಹೇಳಿದರೆ ಕಲಿಯುಗ ಹೇಗಿರುತ್ತದೆ ಎಂದು ಹೇಳುತ್ತೇನೆ ಎಂದನು. ಪಾಂಡವರು ಕಾಡಿನಿಂದ ಮರಳಿ ಬಂದ ನಂತರ ಅಲ್ಲಿ ನೋಡಿದ ದೃಶ್ಯಗಳನ್ನೆಲ್ಲ ಹೇಳುತ್ತಾರೆ. ನಂತರ ಕೃಷ್ಣ ಪರಮಾತ್ಮ ಕಲಿಯುಗದ ಕುರಿತು ಹೀಗೆಂದು ಹೇಳುತ್ತಾನೆ. ಅರ್ಜುನನು ಕಾಡಿನಲ್ಲಿ ಏನನ್ನ ನೋಡಿದ,
ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ದಟ್ಟ ಕಾಡನ್ನು ಸೇರಿದನು. ಅಲ್ಲಿ ಅವನು ಒಂದು ಪಕ್ಷಿಯ ರೆಕ್ಕೆಯ ಮೇಲೆ ವೇದಗಳಲ್ಲಿನ ಸ್ತೋತ್ರಗಳನ್ನು ಬರೆದಿರುವುದನ್ನು ಗಮನಿಸಿದನು. ಆದರೆ ಆ ಪಕ್ಷಿ ಯಾವುದೋ ಒಂದು ಪ್ರಾಣಿಯ ಮಾಂಸವನ್ನು ತಿನ್ನುತ್ತಿರುವುದನ್ನು ಕೂಡ ನೋಡಿದನು. ಅರ್ಜುನ ಈ ದೃಶ್ಯವನ್ನು ಕಣ್ಣಾರೆ ಕಂಡಾಗ ಈ ಪಕ್ಷಿ ನೋಡಲು ದೈವಿಕ ಪಕ್ಷಿಯಂತೆ ಕಾಣುತ್ತಿದೆ, ಆದರೆ ಮಾಂಸವನ್ನೇಕೆ ತಿನ್ನುತ್ತಿದೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಅರ್ಜುನನ ಇದೇ ಚಿಂತೆಯಲ್ಲಿ ಶ್ರೀಕೃಷ್ಣನಿದ್ದಲ್ಲಿಗೆ ಬರುತ್ತಾನೆ. ಕೃಷ್ಣನಿಗೆ ನಡೆದ ಘಟನೆಯನ್ನು ತಿಳಿಸುತ್ತಾನೆ. ಆಗ ಕೃಷ್ಣ ಪರಮಾತ್ಮ, ಕಲಿಯುಗದಲ್ಲಿ ಜನರು ಒಬ್ಬರ ಮಾಂಸವನ್ನು ಇನ್ನೊಬ್ಬರು ತಿನ್ನುತ್ತಾರೆ, ಜ್ಞಾನಿಗಳಾಗಿದ್ದರೂ ಅಜ್ಞಾನದಿಂದ ಬದುಕುತ್ತಾರೆ, ವೇದ ಮಂತ್ರ ಕಲಿತವರು ಹಿಂಸೆಗೆ ದಾಸರಾಗುತ್ತಾರೆ ಎಂದು ಹೇಳುತ್ತಾನೆ. ನಂತರ ಯುಧಿಷ್ಠಿರನು ಕಾಡಿನಲ್ಲಿ ಏನನ್ನ ನೋಡಿದನು. ಯುಧಿಷ್ಠಿರನು ಕಾಡನ್ನು ತಲುಪಿದಾಗ ಅಲ್ಲಿ ಆನೆಯೊಂದು 2 ಸೊಂಡಿಲುಗಳನ್ನು ಹೊಂದಿರುವುದನ್ನು ಅವನು ನೋಡಿದ. ಇದನ್ನು ನೋಡಿ ಯುಧಿಷ್ಠಿರನಿಗೆ ಬಹಳ ಆಶ್ಚರ್ಯವಾಯಿತು. ಯುಧಿಷ್ಠಿರನು ಬಹಳ ಹೊತ್ತು ಅಲ್ಲೇ ಇದ್ದು ಆ ಆನೆಗೆ 2 ಸೊಂಡಿಲು ಏಕಿದೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದನು. ಅಂತಿಮವಾಗಿ ಈ ವಿಚಿತ್ರ ಆನೆಯನ್ನು ನೋಡಿದ ನಂತರ ಯುಧಿಷ್ಠಿರನಿಗೆ ಯಾವುದೇ ಉತ್ತರ ಸಿಗಲಿಲ್ಲ. ಯುಧಿಷ್ಠಿರನು ಕೃಷ್ಣನ ಬಳಿಗೆ ಬಂದನು. ಕೃಷ್ಣನು, ನೀನು ಕಲಿಯುಗದ ಆಗಮನವನ್ನು ಅನುಭವಿಸಿದ್ದೀಯ. ನೀನು ಕಂಡ ದೃಶ್ಯದ ಅರ್ಥ, ಕಲಿಯುಗದಲ್ಲಿ ಜನರು 2 ನಾಲಿಗೆಯ ಹಾವಿನಂತೆ ವರ್ತಿಸುತ್ತಾರೆ. ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವರು ಕೇಡು ಬಗೆಯುತ್ತಾರೆ. ಒಂದೇ ನಾಲಿಗೆಯಲ್ಲಿ 2 ವಿಧದ ಮಾತುಗಳನ್ನಾಡುತ್ತಾರೆ ಎಂದು ಹೇಳುತ್ತಾನೆ. ಇನ್ನು ಭೀಮನು ಕಾಡಿನಲ್ಲಿ ಏನನ್ನು ನೋಡಿದನು? ಭೀಮನು ಕಾಡಿನಲ್ಲಿ ಅಲೆದಾಡಲು ಪ್ರಾರಂಭಿಸಿದಾಗ ಅವನು ಹಸು ಕರುವಿಗೆ ಜನ್ಮ ನೀಡುತ್ತಿರುವುದನ್ನು ಕಂಡನು. ಆ ಹಸು ಪ್ರೀತಿಯಿಂದ ಕರುವನ್ನು ತನ್ನ ನಾಲಿಗೆಯಿಂದ ನೆಕ್ಕಲು ಪ್ರಾರಂಭಿಸಿತ್ತು. ಆಗ ಕರು ಗಾಯಗೊಂಡಿತ್ತು. ಕರುವಿನಿಂದ ರಕ್ತ ಬರಲಾರಂಭಿಸಿತು. ಗೋವಿನ ಈ ಪ್ರೀತಿಯನ್ನು ಕಂಡ ಭೀಮನಿಗೆ ಯಾವ ಮಾತು ತೋಚಲಿಲ್ಲ. ಅದನ್ನು ನೋಡಿ ಮೌನವಾಗಿ ಕೃಷ್ಣನ ಬಳಿಗೆ ಬಂದು ಈ ವಿಚಾರವನ್ನು ಹೇಳುತ್ತಾನೆ. ಆಗ ಕೃಷ್ಣ, ಭೀಮ, ಹೇಗೆ ಹಸುವು ತನ್ನ ಕರುವನ್ನು ಪ್ರೀತಿಯಿಂದ ನೆಕ್ಕಿ ಗಾಯಗೊಳಿಸುವುದನ್ನು ನೋಡುತ್ತೀಯೋ, ಅದೇ ರೀತಿ ಕಲಿಯುಗದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೋಹದಿಂದ ಎಷ್ಟು ಕುರುಡರಾಗುತ್ತಾರೆ ಎಂದರೆ ಅವರು ಸಹ ಜ್ಞಾನವನ್ನು ಕಳೆದುಕೊಳ್ಳುತ್ತಾರೆ. ಮಕ್ಕಳ ಸರಿತಪ್ಪುಗಳ ಅಂದಾಜು ಕೂಡ ಅವರಲ್ಲಿ ಇರುವುದಿಲ್ಲ ಎನ್ನುತ್ತಾನೆ. ನಕುಲ ಕಾಡಿನಲ್ಲಿ ಏನನ್ನು ನೋಡಿದ? ನಕುಲ ಕಾಡಿನಲ್ಲಿ ದೊಡ್ಡ ಕಲ್ಲು ಉರುಳುತ್ತಿರುವುದನ್ನು ನೋಡಿದನು. ಈ ದೊಡ್ಡ ಕಲ್ಲು ದಾರಿಯಲ್ಲಿ ಬೆಳೆದು ನಿಂತಿದ್ದ ಮರಗಳನ್ನೆಲ್ಲ ನಾಶ ಮಾಡಿಕೊಂಡು ಹೋಗುತ್ತಿತ್ತು. ಗಟ್ಟಿಯಾಗಿ ಕಾಣುವ ಮರಗಳಿಗೂ ಈ ಕಲ್ಲನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಅದು ಒಂದು ಚಿಕ್ಕ ಗಿಡದ ಬಳಿ ತಲುಪಿದ ತಕ್ಷಣ ಕಲ್ಲು ಅಲ್ಲೇ ನಿಂತಿತ್ತು. ನಕುಲನು ಈ ದೃಶ್ಯವನ್ನು ನೋಡಿ ಅದನ್ನು ಹೇಳಲು ಶ್ರೀಕೃಷ್ಣನ ಬಳಿಗೆ ಓಡಿ ಬಂದು ಕಾಡಿನಲ್ಲಿ ನಡೆದ ಘಟನೆಯನ್ನು ವಿವರಿಸಿದನು. ಆಗ ಕೃಷ್ಣ, ಕಲಿಯುಗದಲ್ಲಿ ಮನುಷ್ಯನ ಅಧಃಪತನವು ತುಂಬ ವೇಗವಾಗಿ ಸಂಭವಿಸುತ್ತದೆ. ಅವನು ತನ್ನೊಂದಿಗೆ ಸಂಪರ್ಕಕ್ಕೆ ಬರುವ ದೊಡ್ಡ ಮತ್ತು ಬಲವಾದ ಮನುಷ್ಯರನ್ನು ಅವನತಿಗೆ ಕರೆದೊಯ್ಯುತ್ತಾನೆ. ಆದರೆ ಒಂದು ಸಣ್ಣ ಸಸ್ಯ, ಅಂದರೆ ಹರಿ ಎಂಬ ಹೆಸರು ಅವನಿಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ ಹರಿಯ ನಾಮವನ್ನು ಜಪಿಸುವುದರಿಂದ ಮನುಷ್ಯ ಧರ್ಮದ ಹಾದಿಯಲ್ಲಿ ಉಳಿಯಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾನೆ. ಇನ್ನು ಸಹದೇವನು ಕಾಡಿನಲ್ಲಿ ಏನನ್ನ ನೋಡಿದನು? ಸಹದೇವ ಕೃಷ್ಣನ ಮಾತನ್ನು ಅನುಸರಿಸಿ ಕಾಡಿಗೆ ಬರುತ್ತಾನೆ. ಅವನ ಹತ್ತಿರದಲ್ಲಿ 5-6 ಬಾವಿಗಳಿದ್ದವು. ಎಲ್ಲದರಲ್ಲೂ ನೀರಿದೆ. ಆದರೆ ಈ ಸಣ್ಣ ಬಾವಿಗಳ ನಡುವೆ ಇರುವ ದೊಡ್ಡ ಬಾವಿ ಸಂಪೂರ್ಣ ಖಾಲಿಯಾಗಿರುವುದನ್ನು ನೋಡಿದನು. ಮಧ್ಯದ ಬಾವಿ ಆಳವಾಗಿದ್ದರೂ ಅದರಲ್ಲಿ ಸ್ವಲ್ಪವೂ ನೀರಿರಲಿಲ್ಲ. ಸಹದೇವನು ಈ ಬಾವಿಯ ರಹಸ್ಯವನ್ನು ತಿಳಿಯದೆ ಕೃಷ್ಣನ ಬಳಿಗೆ ಹಿಂತಿರುಗಿ, ಕೃಷ್ಣನು ಸಹದೇವನನ್ನ ಕುರಿತು ಕಲಿಯುಗದಲ್ಲಿಯೂ ಮನುಷ್ಯ ಹೀಗೆ ಎಂದು ಹೇಳುತ್ತಾನೆ. ಅಂದರೆ ಮನುಷ್ಯರು ತಮ್ಮ ಸಂಪತ್ತನ್ನು
ಪ್ರದರ್ಶನಕ್ಕಾಗಿ ಖರ್ಚು ಮಾಡುತ್ತಾರೆ. ಆದರೆ ಅವರ ನೆರೆಹೊರೆಯವರ ಮತ್ತು ಸಂಬಂಧಗಳಲ್ಲಿ ಬಡತನ ಮತ್ತು ಕಷ್ಟದಿಂದ ಬಳಲುತ್ತಿರುವ ಜನರಿಗೆ ಅವನು ಸಹಾಯ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕಲಿಯುಗದ ಬಗ್ಗೆ ವಿವರಣೆಯನ್ನ ನೀಡ್ತಾನೆ. ಹಾಗಾಗಿ ನಾವು ಕಲಿಯುಗದ ವಿಸ್ತಾರವನ್ನ ಕೃಷ್ಣ ಪರಮಾತ್ಮನ ಬಾಯಿಂದಾನೇ ಕೇಳಿದ್ದೀವಿ. ಅಂದರೆ ಹೇಗಿರುತ್ತೆ ಕಲಿಯುಗ ಅನ್ನೋದನ್ನು ಭಗವಂತ ಮುಂಚೆನೇ ತಿಳಿಸಿದ್ದಾನೆ. ಅದರಂತೆ ಈಗ ಕಲಿಯುಗ ಅವನು ಹೇಳಿರೋ ರೀತಿಯಲ್ಲೇ ನಡೀತಾ ಇದೆ. ಸೊ ಇದಕ್ಕಿಂತ ಉತ್ತಮ ನಿದರ್ಶನ ಇನ್ನೇನು ಬೇಕು? ಮನುಷ್ಯನಲ್ಲಿ ಮನುಷ್ಯತ್ವ ಹಾಳಾಗಿದೆ ಅನ್ನೋದಕ್ಕೆ ಬೇರೆ ಯಾವ ಕಾರಣನೂ ಬೇಡ. ಈ ಕಲಿಯುಗನೇ ಹಾಗೆ. ಇಲ್ಲಿ ಮೋಹ, ಕ್ರೋಧ, ಮೋಸದ ಮನೋಭಾವನೆ ಎಲ್ಲವೂ ಕೂಡ ಹೆಚ್ಚಾಗಿ ಇರುತ್ತೆ. ನಾವು ಯಾರನ್ನೇ ಆಗಲಿ ಮಾತಾಡ್ಸೋಕ್ಕೂ ಮುಂಚೆ, ಅವರೊಂದಿಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೂ ಮುಂಚೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಒಳ್ಳೆತನ ಅಂತ ಮುಖದಲ್ಲಿ ಮಾತ್ರ ನಂಬೋದಲ್ಲ, ಅವರು ಹೃದಯದಿಂದ ಎಷ್ಟು ಒಳ್ಳೆಯವರಾಗಿದ್ದಾರೆ, ಅವರು ಆಂತರಿಕವಾಗಿ ಎಷ್ಟು ಶುದ್ಧವಾಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ತೋರಿಕೆ ಮಾತುಗಳನ್ನು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ನೀವೇನಾದರೂ ನಿಮ್ಮಲ್ಲಿರೋ ಅಂಥದ್ದನ್ನೆಲ್ಲ ಅವರಿಗೆ ಶೇರ್ ಮಾಡ್ಕೊಂಡ್ಬಿಟ್ರೆ ನೀವು ಅಲ್ಲಿ ಬಲಿಪಶುಗಳಾಗ್ಬಿಡ್ತೀರ. ಕೆಲವೊಮ್ಮೆ ಆರ್ಥಿಕವಾಗಿಯೂ ಕೂಡ ನೀವು ಮೋಸ ಹೋಗ್ಬಿಡ್ತೀರ. ಹಾಗಾಗಿ ಈ ರೀತಿ ಆಗೋದು ಯಾರಿಗೂ ಬೇಡ, ಯಾರಿಗೂ ಈ ಥರ ಆಗಬಾರ್ದು. ಆದರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಮಿತಿಯನ್ನು ಮೀರಿ ಒಬ್ಬರನ್ನ ನಂಬಿದಾಗ ಎಲ್ಲವನ್ನ ಕಳ್ಕೊಳ್ಳುವಂತಹ ಒಂದು ಸಮಸ್ಯೆ ಬರುತ್ತೆ. ಆ ಸಂದರ್ಭದಲ್ಲಿ ಕೈ ಕಟ್ಟಾಕೋ ರೀತಿ ಆಗಿಬಿಡತ್ತೆ. ಏನೂ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸೋ ಹಾಗೆ ಆಗತ್ತೆ. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ ವೀಕ್ಷಕರೇ. ಈ 3 ಕುಬೇರ ಮಂತ್ರಗಳನ್ನು ನೀವು ಪ್ರತಿನಿತ್ಯ ಹೇಳ್ತಾ ಹೋದರೆ ನಿಮಗೆ ಏನಾದರೂ ಹಣಕಾಸಿನ ಸಮಸ್ಯೆಗಳಿದ್ದರೆ, ಸಾಲದ ಸಮಸ್ಯೆಗಳು ಇದ್ದರೆ ಕ್ರಮೇಣವಾಗಿ ದೂರ ಆಗೋದಕ್ಕೆ ಪ್ರಾರಂಭ ಆಗತ್ತೆ. ನಿಮ್ಮ ಕೈಲಿ ಸಾಧ್ಯ ಆಗತ್ತೆ ಅನ್ನೋದಾದರೆ ಈ 3 ಮಂತ್ರಗಳನ್ನು ಪ್ರತಿನಿತ್ಯ ಜಪಿಸಿ. ಈ 3 ಕುಬೇರ ಮಂತ್ರಗಳನ್ನು ಪಠಿಸಿದ್ರೆ ಸಂಪತ್ತು ನೀವಿರೋ ಕಡೆಗೆ ಹುಡುಕೊಂಡು ಬರುತ್ತೆ. ಆ ಥರ ಆಗತ್ತೆ. ಲಕ್ಷ್ಮೀದೇವಿ ಸಂಪತ್ತಿನ ಒಡತಿಯಾದರೆ ಕುಬೇರ ದೇವನು ಸಂಪತ್ತಿನ ಸಂರಕ್ಷಕ. ಈತ ದೇವಾನುದೇವತೆಗಳ ಸಂಪತ್ತನ್ನು ರಕ್ಷಣೆ ಮಾಡುತ್ತಾನೆ. ಕುಬೇರನ ಆಶೀರ್ವಾದದಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಕುಬೇರನ ಆಶೀರ್ವಾದಕ್ಕಾಗಿ ಈ 3 ಮಂತ್ರಗಳನ್ನು ಪಠಿಸಿದ್ರೆ ಸಾಕು. ಸೊ ಸಂಪತ್ತಿನ ಸಂರಕ್ಷಕನಾದ ಕುಬೇರ ದೇವನು ಲಂಕಾಧಿಪತಿ ರಾವಣನ ಮಲ ಸಹೋದರನಾಗಿದ್ದ ಮತ್ತು ಭಗವಾನ್ ಶಿವನಿಂದ ಧನಪಾಲ ಎನ್ನುವ ಆಶೀರ್ವಾದವನ್ನು ಸಹ ಪಡ್ಕೊಂಡಿದ್ದ. ಕುಬೇರ ದೇವನನ್ನ ಯಕ್ಷ ಎಂದು ಕೂಡ ಕರೆಯಲಾಗತ್ತೆ. ದೇವರು ಮತ್ತು ದೇವತೆಗಳ ನಿಧಿಪತಿಯಾದ ಕುಬೇರ ದೇವನನ್ನ ಪೂಜೆ ಮಾಡೋದ್ರಿಂದ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗತ್ತೆ. ಯಕ್ಷ ರೂಪದಲ್ಲಿ ಕುಬೇರನು ಸಂಪತ್ತಿನ ರಕ್ಷಕನೆಂದು ಪರಿಗಣಿಸಲಾಗತ್ತೆ. ನಾವು ಸಾಮಾನ್ಯವಾಗಿ ಪುರಾತನ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಕುಬೇರನ ವಿಗ್ರಹವನ್ನು ನೋಡಿರ್ತೀವಿ. ದೇವಾಲಯಗಳಲ್ಲಿ ಕುಬೇರನ ವಿಗ್ರಹ ಏಕೆ ಇಟ್ಟಿರುತ್ತಾರೆ ಗೊತ್ತಾ? ಮೊದಲನೆಯದಾಗಿ ಅವನು ದೇವಾಲಯಗಳಲ್ಲಿ ದೇವರಿಗೆ ಸಂಬಂಧಿಸಿದಂತಹ ಸಂಪತ್ತಿನ ರಕ್ಷಕನಾಗಿರ್ತಾನೆ ಮತ್ತು ಎರಡನೇದಾಗಿ ಅವನು ಭಕ್ತರಿಗೆ ಸಂಪತ್ತನ್ನು ನೀಡುವವನು ಆಗಿರ್ತಾನೆ ಅಂತ. ಸೊ ನಾವು ಕುಬೇರನಿಂದ ಸಂಪತ್ತನ್ನು ಪಡ್ಕೊಳ್ಳೋದಕ್ಕೆ ಈ ಮಂತ್ರ ಹೇಳಿದ್ರೆ ಸಾಕು. ಸಂಪತ್ತನ್ನು ನೀಡುವ ಕುಬೇರ ಮಂತ್ರ: ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಮತ್ತು ಎರಡನೇ ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇನ್ನು ಮೂರನೇ ಮಂತ್ರ: ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೆ ಧನಂ ಪುರಯ ಪುರಯ ನಮಃ. ಕುಬೇರ ದೇವನಿಗೆ ಇವುಗಳನ್ನು ಅರ್ಪಿಸಿ ಈ ಮಂತ್ರವನ್ನು ಹೇಳಿ ಇನ್ನಷ್ಟು ದುಪ್ಪಟ್ಟು ಲಾಭ ಸಿಗತ್ತೆ. ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಕುಬೇರ ದೇವನ ದಿಕ್ಕು ಅಂತ ಪರಿಗಣಿಸಲಾಗತ್ತೆ. ಆದ್ದರಿಂದ ಈ ದಿಕ್ಕನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದ್ರಿಂದ
ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಂಪತ್ತು ನೆಲೆಯಾಗತ್ತೆ. ಇದರೊಂದಿಗೆ ಗುರುವಾರ ಅಥವಾ ತ್ರಯೋದಶಿಯಂದು ಕುಬೇರ ದೇವನನ್ನ ಪೂಜೆ ಮಾಡಬೇಕು. ಹಾಗೂ ಕಮಲದ ಹೂವು ಸೇರಿದಂತೆ ಆತನಿಗೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸಬೇಕು. ಹಣ್ಣುಗಳಲ್ಲಿ ಕುಬೇರನು ದಾಳಿಂಬೆಯನ್ನ ಹೆಚ್ಚು ಇಷ್ಟಪಡುತ್ತಾನೆ. ಹಳದಿ ಬಣ್ಣದ ಲಡ್ಡುಗಳು, ಕೇಸರಿ ಖೀರ್, ಪೇಠ ಸೇರಿದಂತೆ ಇನ್ನಿತರ ತಿಂಡಿ ತಿನಿಸುಗಳನ್ನು ನೈವೇದ್ಯವಾಗಿ ನೀಡಿ. ಇದಲ್ಲದೆ ಕೊತ್ತಂಬರಿ, ಕಮಲದ ಬೀಜ, ಸುಗಂಧ ದ್ರವ್ಯ, ವೀಳ್ಯದೆಲೆ, ಲವಂಗ, ಏಲಕ್ಕಿ, ದೂರ್ವ, ಅರಿಶಿಣ, ಚೆಂಡು ಹೂವು, ಪಂಚಾಮೃತ, ಕೆಂಪು ಚಂದನ, ಪಂಚಮ ವೇದ ಇತ್ಯಾದಿಗಳನ್ನು ಕುಬೇರ ದೇವನಿಗೆ ಅರ್ಪಿಸಬಹುದು. ಹೀಗೆ ಕುಬೇರ ದೇವನು ಸಂಪತ್ತಿನ ಅಧಿದೇವತೆಯಾಗಿರುವ ಕಾರಣ ನಾವು ಅವನನ್ನ ಭಕ್ತಿಯಿಂದ ಪೂಜೆ ಮಾಡಿದಾಗ ನಮಗೆ ಎಂಥದ್ದೇ ರೀತಿಯ ಹಣಕಾಸು ತೊಂದರೆ ಇದ್ರೂ ಅದು ದೂರ ಆಗತ್ತೆ ಅನ್ನೋ ಪ್ರತೀತಿ ಇದೆ. ಸೊ ಸಾಧ್ಯ ಆದರೆ ನೀವು ಇದನ್ನು ಮಾಡಿ ನೋಡಿ ವೀಕ್ಷಕರೇ, ನೀವು ತಿಳಿದುಕೊಂಡ ಪ್ರಕಾರದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ನಮಗೆ ಈ ಕಲಿಯುಗದಲ್ಲಿ ದೇವರು ಕೊಟ್ಟಿರುವಂತಹ ವರ ಅಂದರೆ ಅದು ಮಂತ್ರ ಜಪ. ಹೌದು, ಮಂತ್ರ ಜಪದಿಂದ ನಾವು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು. ನಿಮಗೇನಾದರೂ ಹಣಕಾಸಿನ ಕೊರತೆಗಳು ಇದ್ದರೆ ಅಥವಾ ನೀವು ಏನಾದರೂ ತೀವ್ರವಾದ ಹಣಕಾಸು ಸಮಸ್ಯೆಗಳನ್ನು ಹೊಂದಿದ್ರೆ, ನೀವು ಅದರಿಂದ ಹೊರಗಡೆ ಬರಬೇಕು ಅಂತ ಯೋಚಿಸ್ತಿದ್ರೆ, ಎಷ್ಟೇ ಕಷ್ಟಪಟ್ಟರೂ ನಮ್ಮ ಕಷ್ಟಗಳು ತೀರ್ತಾ ಇಲ್ಲ, ಬಡತನ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗ್ತಿದೆ, ಒಂದು ವೇಳೆ ಸಾಲದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಈ ಥರ ನಾನಾ ರೀತಿಯ ಸಮಸ್ಯೆಗಳಿರಲಿ, ಎಲ್ಲದಕ್ಕೂ ಇದೊಂದು ಮಂತ್ರ ಪರಿಹಾರ ಆಗತ್ತೆ. ನಾನೇನು ತಿಳಿಸ್ಕೊಟ್ಟಿದ್ದೀನಿ 3 ಮಂತ್ರಗಳು, ಕುಬೇರನ ಮಂತ್ರಗಳು, ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಇಲ್ಲ ಸಾಯಂಕಾಲ ಶುದ್ಧರಾಗಿ ಅಂದರೆ ಸ್ನಾನ ಮಾಡಿ ದೇವರಿಗೆ, ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ, ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಒಂದು ವೇಳೆ ನಿಮಗೆ ಹೇಳೋಕ್ಕಾಗೋದೇ ಇಲ್ಲ, ಟೈಮ್ ಇಲ್ಲ, ಕೆಲಸಕ್ಕೆ ಹೋಗಬೇಕು, ಯಾವಾಗ ಹೇಳೋದು ಅಂತ ನಿಮಗೇನಾದರೂ ಇದ್ದರೆ ನಿಮಗೆ ಯೂಟ್ಯೂಬ್ನಲ್ಲಿ ಸಾಂಗ್ ಕೂಡ ಸಿಗತ್ತೆ, ಅಂದರೆ ಮಂತ್ರಗಳು ಸಿಗತ್ತೆ. ನೀವು ಅದನ್ನು ಕೂಡ ಕೇಳ್ಬೋದು. ಕೇಳುತ್ತಾ ಇದ್ರೂ ಕೂಡ ನಿಮಗೆ ಜಪ ಮಾಡೋದಕ್ಕಿಂತ ಅರ್ಧ ಪಟ್ಟು ಲಾಭ ಸಿಗತ್ತೆ. ನಿಮಗೆ ಒಂದು ಪಕ್ಷ ಕೇಳೋಕ್ಕೆ ಆಗತ್ತೆ ಅನ್ನೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಟಿವಿಯಲ್ಲೋ ಮೊಬೈಲ್ನಲ್ಲೋ ಅದನ್ನು ಪ್ಲೇ ಮಾಡಿ ಆ ಮಂತ್ರವನ್ನು ಭಕ್ತಿಯಿಂದ ಕೇಳಿ. ಸಾಯಂಕಾಲದೊತ್ತು ಕೂಡ ಹೀಗೆ ಮಾಡಿ. ಸೊ ನೀವು ಈ ಥರ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಒಂದು 3 ಮಂತ್ಸ್ ಇದನ್ನು ಕಂಟಿನ್ಯೂಸ್ ಆಗಿ ಕೇಳಿ ನೋಡಿ. ಏನಾದರೂ ಒಂದು ಸಣ್ಣ ಬದಲಾವಣೆ ಆದರೂ ನಿಮಗೆ ಜೀವನದಲ್ಲಿ ಕಾಣಿಸುತ್ತೆ. ಇದು ತುಂಬ ಪವರ್ಫುಲ್ ಆದ ಮಂತ್ರ ಅಂತಲೇ ಹೇಳ್ಬೋದು. ಕನಿಷ್ಠ ಪಕ್ಷ ಒಂದು ಟೈಮ್ ಆದರೂ ಕೇಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ದೂರ ಮಾಡಿಕೊಳ್ಳಿ. ಸೊ ವೀಕ್ಷಕರೇ, ಇದೇ ರೀತಿ ಇನ್ನಷ್ಟು ಹಲವಾರು ವಿಚಾರಗಳನ್ನು ನಾನು ನಿಮಗೆ ಮುಂಬರೋ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಿಮಗೇನಾದರೂ ಸಮಸ್ಯೆಗಳಿದ್ರೆ, ಅಂದರೆ ನಿಮಗೆ ಈ ಥರ ಏನಾದರೂ ಸಮಸ್ಯೆ ಇದ್ದರೆ, ಬೇರೆ ಏನಾದರೂ ತೊಂದರೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದಕ್ಕೆ ಬೇಕಾದಂತಹ ಸರಿಯಾದ ಸೂಕ್ತ ವಿಧಾನವನ್ನು, ಸೂಕ್ತ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅಂದರೆ ನಿಮಗೇನಾದರೂ ಈಗ ಫಾರ್ ಎಕ್ಸಾಂಪಲ್ ಹಣಕಾಸು ಸಮಸ್ಯೆ, ಅಥವಾ ನಿಮಗೆ ಸಂಸಾರದಲ್ಲಿ ಕಲಹ ಇದ್ದರೆ, ಅಥವಾ ಮನೆಯಲ್ಲಿ ಏನಾದರೂ ಪದೇ ಪದೇ ಜಗಳಗಳಾಗ್ತಾ ಇದ್ದರೆ, ಹಣಕಾಸು ಸಮಸ್ಯೆ ಇದ್ದರೆ, ಇನ್ನಿತರ ಏನೇ ಸಮಸ್ಯೆಗಳು ಎಂಥದ್ದೇ ಇರಲಿ, ನಿಮ್ಮ ಸಮಸ್ಯೆಯನ್ನು ಹೇಳಿ ಇದಕ್ಕೆ ಪರಿಹಾರ ಬೇಕು ಅಂತ ನೀವು ನನಗೆ ಮೆನ್ಷನ್ ಮಾಡಿದ್ರೆ ನಾನು ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಎಂಡಲ್ಲಿ ನಿಮಗೆ ಪರಿಹಾರಗಳನ್ನು ಸೂಚಿಸ್ತಾ ಹೋಗ್ತೀನಿ. ನೀವು ಅದನ್ನು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇವತ್ತಿನ ಈ ಮಹಾಭಾರತದ ಕಥೆ ಮತ್ತು ಹಣಕಾಸು ಸಮಸ್ಯೆಗೆ ಬೇಕಾದಂತಹ ಸುಲಭ ಪರಿಹಾರದ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಅತ್ಯುತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ವಿಚಾರಗಳೊಂದಿಗೆ, ಉಪಯುಕ್ತ ಮಾಹಿತಿಗಳೊಂದಿಗೆ, ಉತ್ತಮ ಸಂದೇಶಗಳೊಂದಿಗೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ
ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.